ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ಮನೆಗೆ ಹುಷಾರಿರಲಿಲ್ಲ ಅಂತ ನಾನು ನಿನ್ನೆನೇ ಹೇಳಿದ್ದೆ ಅಲ್ವಾ. ಸೊ ಅವ್ರಿಗೆ ಬಾಯೆಲ್ಲ ಒಂಥರ ಕಹಿ ಕಹಿ ಆಗ್ತಾ ಇತ್ತಂತೆ. ಹಾಗಾಗಿ ಗೊಜ್ಜು ಮುದ್ದೆ ಮಾಡು ಅಂತ ಹೇಳಿದರು. ಹಾಗಾಗಿ ಮಾಡ್ತಾಯಿದ್ದೆ. ಮೊದಲು ನಾನು ಹಸಿ ಟೊಮೊಟೊ ಇರುತ್ತಲ್ಲ ಅದನ್ನ ಸುಟ್ಕೊಳ್ತೀನಿ, ಮತ್ತು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಬೋದು, ಮತ್ತು ಬದನೆಕಾಯಿ, ಇದು ಮೂರನ್ನು ಚೆನ್ನಾಗಿ ಸುಟ್ಕೋಬೇಕು. ನೋಡ್ತಿದ್ದೀರ ಫ್ರೆಂಡ್ಸ್, ಎಲ್ಲ ಸುಟ್ಕೊಳ್ತಾ ಇದ್ದೀನಿ. ಜ್ವರ ಬಂದವರಿಗೆ ಏನಾರು ಖಾರ ತಿನ್ನಬೇಕಂದ್ರೆ ಈ ಗೊಜ್ಜು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಹಣ್ಣು ಸುಟ್ಟಾಗಿದೆ ಆಲ್ರೆಡಿ. ನೆಕ್ಸ್ಟು ಬದನೆಕಾಯಿನೂ ಸುಟ್ಕೊಳ್ತಾ ಇದ್ದೀನಿ. ಸುಟ್ಟಿರುವಂಥ ಒಣಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಬದನೆಕಾಯಿನ ಕ್ಲೀನಾಗಿ ತೊಳ್ಕೊಬೇಕು. ಸಪ್ರೇಟ್ ಪ್ಲೇಟಲ್ಲೇ ಇಟ್ಕೊಳ್ತಾ ಇದ್ದೀನಿ. ಬದನೆಕಾಯಲ್ಲಿ ಮತ್ತೆ ಏನಾದರೂ ಹುಳ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮೂರು ಬಿಡಿಸಿ ಈಗ ಇದಕ್ಕೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಹುಣಸೆ ಹಣ್ಣು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಚಚ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹೆಚ್ಕೊಂಡಾದ್ಮೇಲೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಬಿಡಿ ಬಿಡಿಯಾಗಿ ಹಾಕಬೇಕು. ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಹಾಕಬಹುದು. ಗೊಜ್ಜು ಸಹ ರೆಡಿಯಾಗಿದೆ. ಈಗ ಒಂದು ಸೈಡಲ್ಲಿ ಅನ್ನ ಮತ್ತು ಇನ್ನೊಂದು ಸೈಡಲ್ಲಿ ಮುದ್ದೆಗಿಟ್ಟಿದ್ದೆ. ನಾವು ರಾಗಿ ಮುದ್ದೆನೂ ತಿಂತೀವಿ, ಜೋಳದ ಮುದ್ದೆನೂ ತಿಂತೀವಿ. ಈಗ ಸದ್ಯಕ್ಕೆ ಜೋಳ ಮನೇಲಿ ಇರೋದ್ರಿಂದ ಜೋಳದ ಹಿಟ್ಟು ಹಾಕ್ಸಿದ್ವಿ, ಹಾಗಾಗಿ ಜೋಳದ ಮುದ್ದೆನೇ ಮಾಡ್ತಾ ಇರೋದು.
ಮುದ್ದೆ ಕಟ್ತಿರುವಾಗಲೇ ಕರೆಂಟ್ ಹೋಗ್ಬಿಡ್ತು. ಮುದ್ದೆ ಎಲ್ಲ ಕಟ್ಟಾದಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಮುದ್ದೆ ಮತ್ತು ಗೊಜ್ಜು, ಖಾರ ಗೊಜ್ಜು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ.